ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ನಿಸರ್ಗವಾದ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಇತರೆ ಅಂಶಗಳಾದ ಶಿಕ್ಷಣದ ಗುರಿಗಳು, ಪಠ್ಯವಸ್ತು, ಬೋಧನಾ ವಿಧಾನ, ಶಿಸ್ತು ಮತ್ತು ಶಿಕ್ಷಕನ ಪಾತ್ರದ ಬಗೆಗೆ ತಿಳಿಯೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ತತ್ವಶಾಸ್ತ್ರದ ಒಂದು ಭಾಗವಾಗಿರುವ, ಒಂದು ಶಾಖೆಯಾಗಿರುವ, ಒಂದು ಸಿದ್ಧಾಂತವಾಗಿರುವ ನಿಸರ್ಗವಾದ, ಅದರ ಅರ್ಥ, ವ್ಯಾಖ್ಯೆಗಳು ಮತ್ತು ತತ್ವಗಳ ಬಗೆಗೆ ತಿಳಿದುಕೊಂಡಿದ್ದೆವು. My dear students, in the previous class we have discussed about the meaning, definition and principles of the naturalism. Today we are going to discuss about the aims of education according to naturalism, the methods of teaching according to naturalism, discipline and role of the teacher according to naturalism. ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಈಗಾಗಲೇ ನಿಸರ್ಗವಾದ ಮತ್ತು ಅದರ ಹಲವು ಅಂಶಗಳನ್ನು ಕುರಿತು ನಾವು ಚರ್ಚೆಯನ್ನು ಮುಕ್ತಾಯಗೊಳಿಸಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಬಹುಮುಖ್ಯವಾಗಿ ಬಿಂಬಿತವಾಗುವಂತಹ ಶಿಕ್ಷಣದ ಗುರಿಗಳು, ನಿಸರ್ಗವಾದದ ಪ್ರಕಾರ ಶಿಕ್ಷಣದ ಗುರಿಗಳು ಯಾವುದಿರಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನ್ಯಾಚುರಲಿಸಮ್ ಆ್ಯಂಡ್ ದ ಏಮ್ಸ್ ಆಫ್ ಎಜುಕೇಷನ್. Naturalism and aims of education. The aim of education is self-expression. According to the naturalist, the important aim of education is the self-expression. What is self-expression? The child should express himself. The child express himself, that is called as the self-expression. The second is self-preservation and self-satisfaction. Second aim of education according to the naturalism, that is the self-preservation and self-satisfaction. ಮೊದಲನೇ ಗುರಿ ಏನಾಯಿತು, ಏನು ಹೇಳ್ತು? ನಿಸರ್ಗವಾದಿಗಳ ಪ್ರಕಾರ ಸ್ವ ಅಭಿವ್ಯಕ್ತತೆಯನ್ನು ವ್ಯಕ್ತಪಡಿಸೋದು ಶಿಕ್ಷಣದ ಗುರಿಯಾಗಬೇಕು. ಸ್ವ ಅಭಿವ್ಯಕ್ತತೆಯನ್ನು ವ್ಯಕ್ತಪಡಿಸೋದು. ಎರಡನೇದೇನು? ತನ್ನ ಆತ್ಮ ಸಂರಕ್ಷಣೆ, ಸೆಲ್ಫ್ ರಿಸರ್ವೇಷನ್, ಆತ್ಮ ಸಂರಕ್ಷಣೆ ಮತ್ತು ಆತ್ಮ ತೃಪ್ತಿಯನ್ನು ಬೆಳೆಸೋದು. ದ ಸೆಕೆಂಡ್ ಏಮ್ಸ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ನ್ಯಾಚುರಲಿಸ್ಟ್. ಆತ್ಮ ಸಂರಕ್ಷಣೆ ಮತ್ತು ಆತ್ಮ ತೃಪ್ತಿಯನ್ನು ಬೆಳೆಸೋದು. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಏಮ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ದ ನ್ಯಾಚುರಲಿಸ್ಟ್. ಓಕೆ, ಹಿಂದಿನ ತರಗತಿಗಳಲ್ಲಿ ನಾವೆಲ್ಲ ಹಿಂದಿನ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತಾ ಇರ್ತೇವೆ. ಗುರುಕುಲದಲ್ಲಿ ವಿದ್ಯಾಭ್ಯಾಸ ನಡೆಯುತ್ತೆ. ಅಲ್ಲಿ ಮುಖ್ಯ ಗುರಿ ಏನಾಗಿರುತ್ತೆ? ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಅಂದರೆ ನಿಸರ್ಗದ ಮಡಿನಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಮಕ್ಕಳಿಗೆ ಆತ್ಮ ಸಂರಕ್ಷಣೆಯನ್ನು ಮಾಡೋದನ್ನು ಗುರುಗಳು ಹೇಳ್ಕೊಡ್ತಾರೆ. ಉದಾಹರಣೆ, ಯಾವುದೋ ಘಟನೆ ಸಂಭವಿಸಿದಾಗ, ಯಾವುದೋ ಕಾಡು ಪ್ರಾಣಿ ಅವನ ಮೇಲೆ ದಾಳಿ ಮಾಡಿದಾಗ, ಅಥವಾ ಮತ್ಯಾವುದೋ ಘಟನೆ ಸಂಭವಿಸಿದಾಗ ಅದನ್ನು ಎದುರಿಸುವಂಥ ಸನ್ನಿವೇಶವನ್ನು ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರು ಆಗ ಬೆಳೆಸ್ತಾ ಇದ್ದರು. ಆ ಪರಿಕಲ್ಪನೆ ಇವತ್ತು ಕೂಡ ನಿಸರ್ಗವಾದ ಪ್ರತಿಪಾದನೆ ಮಾಡುತ್ತೆ. ಮನೆಯಲ್ಲಿದ್ದರೆ ಇವೆಲ್ಲ ಸನ್ನಿವೇಶಗಳು ಯಾವುದೂ ಸಿಗೋದಿಲ್ಲ. ಹಾಗಾಗಿ ಶಿಕ್ಷಕರು ಹೇಳೋದು ಅಥವಾ ನಿಸರ್ಗವಾದ ಹೇಳೋದು ಆತ್ಮನಿವೇದನೆ ಮತ್ತು ಆತ್ಮ ತೃಪ್ತಿಗಾಗಿ ಶಿಕ್ಷಣ. ಮೂರನೇದು ನೋಡೋಣ. ದ ಥರ್ಡ್ ಏಮ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ನ್ಯಾಚುರಲಿಸಮ್ ಈಸ್ the sublimation of the native instincts
ಆ್ಯಂಡ್ ಎನರ್ಜೀಸ್ ಆಫ್ ದ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಾಮರ್ಥ್ಯಗಳನ್ನು ಆತನ ಮೂಲ ಪ್ರವೃತ್ತಿಗಳ ಜೊತೆ ಹೊಂದಾಣಿಕೆ ಮಾಡುವಂಥದ್ದು, ಮಿಲನ ಮಾಡುವಂಥದ್ದು. ಸಾಮಾನ್ಯವಾಗಿ ಆತನ ಶಕ್ತಿಗನುಗುಣವಾಗಿ ಆತನ ಸಾಮರ್ಥ್ಯಗಳಿದೆಯಾ, ಆ ದೃಷ್ಟಿಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ನಡಿಬೇಕು ಅನ್ನುವಂಥದ್ದು ನಿಸರ್ಗವಾದಿಗಳ ಒಂದು ಪ್ರಯತ್ನ ಅಷ್ಟೇ. ಹಾಗಾಗಿ ಅವರು ಆ ದೃಷ್ಟಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ದ ಫೋರ್ತ್ ಒನ್ ಈಸ್ ದ ಇಂಡಿವಿಜುವಲ್ ಫಾರ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದಸ್ ಟು ಎನ್ಶೂರ್ ಇಸ್ ಸರ್ವೈವಲ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ತನ್ನ ಉಳಿವಿಗಾಗಿ ಹೋರಾಟವನ್ನು ಮಾಡಬೇಕು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಕರೆಯುತ್ತೇವೆ ನಾವು ಅದನ್ನು. ಆ್ಯಂಡ್ ದಸ್ ಟು ಎನ್ಶೂರ್ ಇಸ್ ಸರ್ವೈವಲ್. ತನ್ನ ಉಳಿವಿಗಾಗಿ, ತನ್ನ ಬದುಕಿಗಾಗಿ ಮಗುವನ್ನು ಸಿದ್ಧತೆಗೊಳಿಸಬೇಕು, ತಾನು ಹೋರಾಡಬೇಕು. ಇವತ್ತೆಷ್ಟೋ ಸಮಸ್ಯೆಗಳಿಗೆ ಮಗು ಏನು ಮಾಡುತ್ತೆ, ಪರಿತಪಿಸುತ್ತೆ, ತೊಂದರೆ ಪಟ್ಕೊಳ್ಳುತ್ತೆ, ಹೆದರುತ್ತೆ, ಅವುಗಳನ್ನು ಬಗೆಹರಿಸದೆ ಗೊಂದಲಕ್ಕೀಡಾಗುತ್ತೆ. ಹಾಗಾಗಿ ದ ಮೇನ್ ಮೋಟೋ ಆಫ್ ದ ಎಜುಕೇಷನ್ ಅಕಾರ್ಡಿಂಗ್ ಟು ನ್ಯಾಚುರಲಿಸಮ್, ದ ಮೇನ್ ಏಮ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ನ್ಯಾಚುರಲಿಸಮ್ ಈಸ್ ದಟ್ ದ ಇಂಡಿವಿಜುವಲ್ ಫಾರ್ ದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ದಸ್ ಟು ಎನ್ಶೂರ್ ಇಸ್ ಸರ್ವೈವಲ್. ತನ್ನ ಉಳಿವಿಗಾಗಿ ಹೋರಾಟ ಅಂತ ನೀವು ಕೇಳಿದ್ದೀರಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸೈನ್ಸ್ನವ್ರಿಗೂ ಕೂಡ ಗೊತ್ತಿದೆ, ಚಾರ್ಲ್ಸ್ ಡಾರ್ವಿನ್ ಫಿಲಾಸಫಿ ಹೇಳುತ್ತೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಫಾರ್ ಎಕ್ಸಿಸ್ಟೆನ್ಸ್ ಅಲ್ವಾ, ಕೇಳಿದ್ರಲ್ವಾ? ಓಕೆ, ವಿಕಾಸವಾದ ಸಿದ್ಧಾಂತ, ಚಾರ್ಲ್ಸ್ ಡಾರ್ವಿನ್ ರವರ ವಿಕಾಸವಾದ ಸಿದ್ಧಾಂತ ಹೇಳುತ್ತೆ. ಚಾರ್ಲ್ಸ್ ಡಾರ್ವಿನ್ ಈಸ್ ಆಲ್ಸೋ ಎ ಫೇಮಸ್ ನ್ಯಾಚುರಲಿಸ್ಟ್. ಅವರು ಒಬ್ಬ ಪ್ರಕೃತಿವಾದಿಗಳೇ. ಹಾಗಾಗಿ ಪ್ರಕೃತಿಯಲ್ಲಿ ಉಳಿಬೇಕಾದರೆ ಹೋರಾಟನೇ ಮುಖ್ಯ. ಫಿಫ್ತ್ ಒನ್, ಟು ಪರ್ಫೆಕ್ಟ್ ದ ಹ್ಯೂಮನ್ ಮೆಷಿನ್. To perfect the human machine, that is the main aim of education. Naturalists considered the entire human body is just like a machine. Just like a machine. Each one organs are the parts of the machine. Parts of the machine. ಇಡೀ ದೇಹವೇ ಒಂದು ಯಂತ್ರವಿದ್ದಂತೆ, ಇಡೀ ದೇಹವೇ ಒಂದು ಯಂತ್ರ. ದೇಹದಲ್ಲಿರುವ ಒಂದೊಂದು ಭಾಗಗಳು ಕೂಡ ಯಂತ್ರದ ಭಾಗಗಳೇ. ದೇಹ ಪರ್ಫೆಕ್ಟ್ ಆಗಿರ್ಬೇಕಂದ್ರೆ ಕಣ್ಣು ಚೆನ್ನಾಗಿ ಕೆಲಸ ಮಾಡಬೇಕು, ಬಾಯಿ, ಮೂಗು, ಚರ್ಮ, ಸರ್ವಾಂಗಗಳು ಕೂಡ ಚೆನ್ನಾಗಿ ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಅಂಗ, ಯಾವುದೇ ಒಂದು ದೇಹದ ಭಾಗ ನ್ಯೂನ್ಯತೆ ಇದ್ದರೆ ಮನುಷ್ಯನ ದೇಹದ ರಚನೆ, ದೇಹದ ಕಾರ್ಯ ಸಮರ್ಪಕವಾಗಿರುವುದಿಲ್ಲ. There is any deficiency with organs of the human body, he is not considered as the perfect human. Perfect human. ಯಾವುದೇ ಒಂದು ದೇಹದ ಭಾಗ ನ್ಯೂನತೆಯಿಂದ ಕೂಡಿದರೆ ಅವನನ್ನು ಸಂಪೂರ್ಣ ಮನುಷ್ಯ ಎಂದು ಕರೆಯುತ್ತೇವೆಯೇ? ಇಲ್ಲ. ಹಾಗಾಗಿ ಪ್ರಕೃತಿವಾದಿಗಳು ಹೇಳ್ತಾರೆ, ಮನುಷ್ಯನ ತರಬೇತಿಗೊಳಿಸ್ರಿ ನೀವು, ಮನುಷ್ಯನ ಜ್ಞಾನೇಂದ್ರಿಯಗಳಿಗೆ ತರಬೇತಿ ಕೊಡ್ರಿ ನೀವು. ಟು ಪರ್ಫೆಕ್ಟ್ ದ ಹ್ಯೂಮನ್ ಮೆಷಿನ್, ಫಸ್ಟ್ ಮನುಷ್ಯನನ್ನು ಒಂದು ಯಂತ್ರವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲ ಕೆಲಸದಲ್ಲೂ ಭಾಗವಹಿಸುವಂತೆ ಮಾಡಿ. ಆಗ ಆ ವ್ಯಕ್ತಿಗಳು ಉತ್ತಮವಾದ ಪಾತ್ರವನ್ನು ನಿರ್ವಹಿಸುವಲ್ಲಿ ಸಾಧ್ಯತೆಯಾಗುತ್ತೆ. ದ ಸಿಕ್ಸ್ತ್ ಒನ್ ಈಸ್ ದ ಹಾರ್ಮೋನಿಯಸ್, ನ್ಯಾಚುರಲ್ ಆ್ಯಂಡ್ ಆಟೋನಮಸ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್. ದ ಹಾರ್ಮೋನಿಯಸ್, ನ್ಯಾಚುರಲ್ and autonomous development of the individual. ಒಬ್ಬ ವ್ಯಕ್ತಿಯ ಸ್ವಸಾಮರ್ಥ್ಯದ ಅರಿವನ್ನು ಮತ್ತು ಸ್ವತಂತ್ರವಾಗಿ ಇರುವಿಕೆಯನ್ನು ಮತ್ತು ಸ್ವಾಭಾವಿಕ ಬೆಳವಣಿಗೆಯನ್ನು ಶಿಕ್ಷಣ ಪ್ರೋತ್ಸಾಹಿಸಬೇಕು. ಶಿಕ್ಷಣದ ಕೆಲಸ ಅದು. ಶಿಕ್ಷಣ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. Number 7th one, the development of individuality.
Naturalist always will give more focus on the individual development, personality development. That is the main motto of the education, main aim of the education. ಶಿಕ್ಷಣದ ಬಹುಮುಖ್ಯ ಕೆಲಸ ಯಾವುದು ಅಂತ ಕೇಳಿದರೆ ವ್ಯಕ್ತಿತ್ವದ ನಿರ್ಮಾಣ. ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ಶಿಕ್ಷಣ. ಎಜುಕೇಷನ್ ಫಾರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ is also another important aims of education according to naturalist or naturalism. The seventh one, the development of individuality. Eighth one, the development of the child in conformity with his nature. The development of the child in conformity with his nature. ಸಾಮಾನ್ಯವಾಗಿ ಮನುಷ್ಯನ ಒಂದು ಬೆಳವಣಿಗೆ ಪರಿಸರದ ಜೊತೆ ಹೊಂದಾಣಿಕೆ ಮಾಡುವಂತಿರಬೇಕು. ಪರಿಸರದ ಜೊತೆಯಲ್ಲೇ ಆತನ ಹೊಂದಾಣಿಕಾ ಸಾಮರ್ಥ್ಯ ಇರಬೇಕು. ದಟ್ ಈಸ್ ದ ಮೈನ್ ಮೋಟೋ ಆರ್ ಏಮ್ ಆಫ್ ದಿ ಎಜುಕೇಷನ್ ಅಕಾರ್ಡಿಂಗ್ ಟು ದ ನ್ಯಾಚುರಲಿಸ್ಟ್. ನಾವು ನೀವುಗಳೆಲ್ಲ ಯೋಚನೆ ಮಾಡೋ ರೀತಿಯಲ್ಲೇ ಪ್ರಕೃತಿವಾದಿಗಳು ಕೂಡ ಯೋಚನೆ ಮಾಡ್ತಾರೆ. ಅದು ಯಾವುದು ಅಂದರೆ ವ್ಯಕ್ತಿ ಮತ್ತು ಪರಿಸರದ ಜೊತೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಶಿಕ್ಷಣದ ಗುರಿಯಾಗಬೇಕು. ಯಾವುದು? ವ್ಯಕ್ತಿ ಮತ್ತು ಪರಿಸರದ ಜೊತೆ ಸಮತೋಲನವನ್ನು ಕಾಪಾಡಿಕೊಳ್ಳುವಂಥದ್ದು ಶಿಕ್ಷಣದ ಗುರಿ. ನೈನ್ತ್ ಒನ್, ಅಡಾಪ್ಟೇಷನ್ ಟು ಎನ್ವಿರಾನ್ಮೆಂಟ್. Another important aim of education according to naturalists, that is adaptation to the environment. ಪರಿಸರಕ್ಕೆ ಬದಲಾವಣೆ ಆಗುವುದು, ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದು. There is a lot of changes in the environment. Day by day we are seeing the changes or dynamic process in the environment because of nature. That's why we have to adapt to the environment. That's why we have to adjustment with the environment changes, environment consequences. That is the main important aim of education. ಬದಲಾಗುವ ಪರಿಸರಕ್ಕೆ ವಿದ್ಯಾರ್ಥಿಯನ್ನು ಸಜ್ಜುಗೊಳಿಸೋದು, ಹೊಂದಾಣಿಕೆ ಮಾಡುವಂಥ ಪ್ರಯತ್ನ, ಅದರಲ್ಲಿ ಶಿಕ್ಷಣದ ಪಾತ್ರ ಹೆಚ್ಚಿದೆ. ಪ್ರಾಪರ್ ಯುಟಿಲೈಸೇಷನ್ ಆಫ್ ಲೀಜರ್ ಟೈಮ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ಲೀಜರ್ ಟೈಮ್ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ಒಂದು ವಿಧ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳನ್ನು ಪ್ರತಿಯೊಬ್ಬರೂ ಕೂಡ ಇವತ್ತು ಮಾಡಬೇಕಾಗುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅವನನ್ನು ಮುಖ್ಯವಾಗಿ ತರುವಂಥ ಪ್ರಯತ್ನ ಅಲ್ಲ ಅಲ್ವಾ. ಆ ವ್ಯಕ್ತಿಯನ್ನು ಮುಖ್ಯವಾಗಿ ತರುವ ದೃಷ್ಟಿಯಲ್ಲಿ ನಮ್ಮ ಹೋರಾಟಗಳಲ್ಲ. ಹಾಗಾಗಿ ಇವತ್ತು ಪರಿಸರದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನೇ ಇದ್ದರೂ ಕೂಡ ಆ ಬದಲಾವಣೆಗಳನ್ನು ತರುವಂತಹ ಪ್ರಯತ್ನಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ಗುರಿಗಳು ಕೂಡ ಸಾಕಷ್ಟು ಇದ್ದರೂ ಕೂಡ ಅವುಗಳನ್ನು ಒಳ್ಳೆಯ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನು ತರುವಂಥ ಪ್ರಯತ್ನವನ್ನು ಮಾಡಬೇಕು. ದಟ್ ಇಸ್ ದ ಮೈನ್ ಏಮ್ ಆಫ್ ದ ಎಜುಕೇಷನ್ ಅಕಾರ್ಡಿಂಗ್ ಟು ದ ನ್ಯಾಚುರಲಿಸ್ಟ್. ಓಕೆ, ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಕೆಲವು ಗುಣಗಳಿದ್ದಾವೆ, ಇಲ್ಲಿ ಕೆಲವು ಉದ್ದೇಶಗಳಿದೆ, ಕೆಲವು ಗುರಿಗಳಿದೆ ಅಲ್ವಾ. ಕನ್ನಡದಲ್ಲೂ ಕೂಡ ಮಾಹಿತಿಯನ್ನು ನಾನು ಇಲ್ಲಿ ಇದ್ರ ಬಗ್ಗೆ ಹಂಚಿಕೊಡ್ತಾ ಇದ್ದೀನಿ. ನಂತರ ನಿಮಗೆ ಅಂಶಗಳು ಕೂಡ ಸಿಗುತ್ತೆ. ಇದು ನೋಡಿ, ಪ್ರಕೃತಿಯ ಮಡಿಲಿನಲ್ಲಿ ಯಾವುದೇ ಬಂಧನವಿಲ್ಲದೆ ಶಿಕ್ಷಣವನ್ನು ನೀಡಿದರೂ ಸಹ ಅವರ ಕಾಲದ ಶಿಕ್ಷಣವು ತನ್ನದೇ ಆದ ಗುರಿಗಳನ್ನು ಒಳಗೊಂಡಿತ್ತು. ನಾಗಲೇ ಇವನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಸ್ವಾಭಿವ್ಯಕ್ತಿ, ಉಳಿವಿಗಾಗಿ ಹೋರಾಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸೆಲ್ಫ್ ಎಕ್ಸ್ಪ್ರೆಷನ್, ಮಗು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಳೆಯಲು ಅವಕಾಶ, ಹೊಂದಾಣಿಕೆ ಗುಣವನ್ನು ಬೆಳೆಸೋದು, ತಾರ್ಕಿಕವಾಗಿ ವಿವೇಚಿಸುವಂಥ ಸಾಮರ್ಥ್ಯವನ್ನು ಉಂಟು ಮಾಡೋದು, ವ್ಯಕ್ತಿಯನ್ನು ಜೀವನದ ಹೋರಾಟಕ್ಕೆ ಅಣಿಗೊಳಿಸಿ ಆತನು ಅಲ್ಲಿಯೇ ಉಳಿಯುವಂತೆ ನೋಡಿಕೊಳ್ಳೋದು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳಿದ್ವಲ್ವ, ಅಲ್ಲಿಯೇ ಉಳಿದುಕೊಳ್ಳುವಂಥ ಪ್ರಯತ್ನ ಮಾಡೋದು, ಮತ್ತು ವ್ಯಕ್ತಿಯನ್ನು ಜೀವನದ ಹೋರಾಟಕ್ಕೆ ಅಣಿಗೊಳಿಸಿ ಮುಂದಿನ ಸಮಸ್ಯೆಗಳು ಕೂಡ ಎದುರಾಗದಂತೆ ನೋಡಿಕೊಳ್ಳುವಂಥ ಪ್ರಯತ್ನ, ಜೊತೆಗೆ ಮಗು ಮುಂದೆ ತಾನು ಬೆಳೆದು ದೊಡ್ಡವನಾದ ಮೇಲೆ ಆತ್ಮ ಸಂರಕ್ಷಣೆ, ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ. ಓಕೆ, ಇವೆಲ್ಲ ಪ್ರೀವಿಯಸ್ ಸ್ಲೈಡ್ಸ್ನಲ್ಲಿ ಚರ್ಚೆ ಮಾಡಿದಂತಹ ವಿಚಾರಗಳೇ. ಇವುಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಓಕೆ, ದ ನೆಕ್ಸ್ಟ್ ಥಿಂಗ್ ಈಸ್
how we can use the methods of teaching in the classroom, or what are the methods of teaching according to the naturalist ಹೇಳುವಂತೆ ಶಿಕ್ಷಣದ ಬೋಧನಾ ವಿಧಾನಗಳು ಯಾವ್ಯಾವ್ದಿರಬೇಕು, ಯಾವ್ಯಾವ ಬೋಧನಾ ವಿಧಾನಗಳನ್ನು ಬಳಸಬೇಕು ಅನ್ನೋದನ್ನು ಸಜೆಸ್ಟ್ ಮಾಡ್ತಾರೆ ನಿಸರ್ಗವಾದಿಗಳು ಅನ್ನೋ ವಿಚಾರ. ಓಕೆ, ಮುಖ್ಯವಾಗಿ ನಾವು ಯಾವುದೇ ವಿಚಾರಗಳನ್ನು ಬೋಧನೆ ಮಾಡ್ತಾ ಇದ್ದೀವಿ ಕುರಿತು ಅಂದಾಗ ಸಾಮಾನ್ಯವಾಗಿ ಅದಕ್ಕೆ ಬೋಧನಾ ವಿಧಾನದ ಪಾತ್ರ ಬಹಳಷ್ಟು ಇರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲ ಗಮನಿಸ್ಕೊಂಡಿರಿ ಅಂತ ನಾನು ಭಾವಿಸ್ತೇನೆ. ಬೋಧನಾ ವಿಧಾನ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಾವ ರೀತಿಯ ಬೋಧನಾ ವಿಧಾನಗಳನ್ನು ನ್ಯಾಚುರಲಿಸ್ಟ್ ಶಿಫಾರಸು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಇನ್ ಮೆಥಡ್ಸ್ ಆಫ್ ಟೀಚಿಂಗ್, ದ ನ್ಯಾಚುರಲಿಸ್ಟ್ ಆರ್ ನ್ಯಾಚುರಲಿಸಮ್ revolt against the traditional methods of teaching, bookish system of education. ನಿಸರ್ಗವಾದಿಗಳು ಅತಿ ಮುಖ್ಯವಾಗಿ ಪ್ರೇರೇಪಣೆ ಮಾಡುವಂಥದ್ದು ಸಾಮಾನ್ಯವಾಗಿ ಅಥವಾ ಅದನ್ನು ವಿರೋಧ ಮಾಡುವಂಥದ್ದು ಈ ಪುಸ್ತಕೀಯ ಜ್ಞಾನವನ್ನು ಮಕ್ಕಳಿಗೆ ಹೇಳ್ಕೊಡೋದು, ಸಾಂಪ್ರದಾಯಿಕ ಬೋಧನಾ ವಿಧಾನಗಳನ್ನು ಅಳವಡಿಸೋದು, ಜೊತೆಗೆ ಹಳೆಯ ಪದ್ಧತಿಗಳನ್ನು ಅನುಸರಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದನ್ನು ಪ್ರತಿಪಾದನೆ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಅದಲ್ಲದೆ ಕೆಲ ವಿಧಾನಗಳನ್ನು ಅವರು ಪರಿಚಯ ಮಾಡ್ತಾರೆ. ಲರ್ನಿಂಗ್ ಬೈ ಡೈರೆಕ್ಟ್ ಎಕ್ಸ್ಪೀರಿಯನ್ಸಸ್, activity method, observation method, experimentation method, observation and experimentation method, chalk and talk method, the positive method, negative method, heuristic method, auto education method or the self education method, playway method, Montessori method, kindergarten method, follow nature method. These are all some the major important methods of the naturalist or naturalism. According to the naturalist, these are the main important methods of teaching. ಆತ್ಮೀಯ ವಿದ್ಯಾರ್ಥಿಗಳೇ, ನಾನೀಗಾಗಲೇ ಹೇಳಿದ ಹಾಗೆ ಪ್ರಕೃತಿವಾದಿಗಳು ಅಥವಾ ನಿಸರ್ಗವಾದಿಗಳು ಸಾಂಪ್ರದಾಯಿಕ ಶಾಲಾ ಬೋಧನಾ ವಿಧಾನಗಳನ್ನು ತಿರಸ್ಕರಿಸಿ ಹೆಚ್ಚು ಚಟುವಟಿಕೆಯುಕ್ತ ಬೋಧನಾ ವಿಧಾನಗಳಿಗೆ ಅವಕಾಶವನ್ನು ನೀಡಿದರು. ಯಾವ್ಯಾವುದು? ಒಂದು, ಅನುಭವದ ಮೂಲಕ ಕಲಿಕೆಯ ವಿಧಾನ. 2, ಚಟುವಟಿಕಾ ವಿಧಾನ. 3, ವೀಕ್ಷಣಾ ವಿಧಾನ. 4, ಪ್ರಯೋಗಾತ್ಮಕ ವಿಧಾನ. 5, ವೀಕ್ಷಣೆ ಮತ್ತು ಪ್ರಯೋಗಾತ್ಮಕ ವಿಧಾನ. 6, ಚಾಕ್ ಅಂಡ್ ಟಾಕ್ ಮೆಥಡ್, ಅಂದರೆ ಅದನ್ನು ಉಪನ್ಯಾಸ ವಿಧಾನ ಎಂದು ಕರೆಯುತ್ತೇವೆ. ಚಾಕ್ ಅಂಡ್ ಟಾಕ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೆಕ್ಚರ್ ಮೆಥಡ್, ಚಾಕ್ ಅಂಡ್ ಟಾಕ್ ಮೆಥಡ್. ಹ್ಯೂರಿಸ್ಟಿಕ್ ಮೆಥಡ್ ಮೀನ್ಸ್ ಇಟ್ ಈಸ್ ದ ಎನ್ಕ್ವೈರಿ ಬೇಸ್ಡ್ ಮೆಥಡ್. ಅನ್ವೇಷಣಾ ವಿಧಾನ, ಹ್ಯೂರಿಸ್ಟಿಕ್ ಪದ್ಧತಿ ಅಂತ ಇದೆ, ನೆಕ್ಸ್ಟ್ ಮೆಥಡ್ ಎಲ್ಲ ಬರುತ್ತೆ. ಅದು ಧನಾತ್ಮಕ ಮತ್ತು ಋಣಾತ್ಮಕ ವಿಧಾನ, ಇದನ್ನು ರೂಸೋ ಪ್ರತಿಪಾದನೆ ಮಾಡ್ತಾರೆ. ಸ್ವಯಂ ಅಭಿವ್ಯಕ್ತತಾ ವಿಧಾನ, ಸ್ವಶಿಕ್ಷಣ, ನೀನೇ ಕಲಿಯೋದು, ಸ್ವಂತವಾಗಿ ಕಲಿಯೋದು ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾದದ್ದು. ಜೊತೆಗೆ ಕ್ರೀಡಾ ಪದ್ಧತಿ, ಮಾಂಟೆಸರಿ ಅಂತ ಎಜುಕೇಷನಿಸ್ಟು, ಮಾಂಟೆಸರಿ ಪದ್ಧತಿ. ಕಿಂಡರ್ ಗಾರ್ಟನ್, LKG UKG ಇದೆಯಲ್ಲ, ಅದು ಒಂದು ಪದ್ಧತಿ, ಅದಷ್ಟೇ ಒಂದು ವಿಧಾನ. ಅದು LKG UKG, ಲೋಯರ್ ಕಿಂಡರ್ ಗಾರ್ಟನ್ ಆ್ಯಂಡ್ ಅಪ್ಪರ್ ಕಿಂಡರ್ ಗಾರ್ಟನ್ ಪದ್ಧತಿಗಳು. ಪ್ರಕೃತಿನ ಹಿಂಬಾಲಿಸಿ ಈ ಥರದ ಅನೇಕ ವಿಧಗಳನ್ನು ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಲಾಂಗ್ ವಿತ್ ದೇ ಪ್ರಿಸ್ಕ್ರೈಬ್ಡ್, ದೇ express their views regarding to the co-curricular and extracurricular activities. Co-curricular and extracurricular activities are followed as the means and methods of teaching.
ಅದರ ಜೊತೆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ಬೋಧನಾ ವಿಧಾನಗಳಾಗಿ ಫಾಲೋ ಮಾಡಿ ಅಂತ ಹೇಳ್ತಾರೆ. ಪಠ್ಯ ಚಟುವಟಿಕೆಗಳು ಇರಬೇಕು ಕ್ಲಾಸಲ್ಲಿ, ಸಹಪಠ್ಯ ಚಟುವಟಿಕೆಗಳು ಕೂಡ ತರಗತಿಯಲ್ಲಿ ಇರಬೇಕು ಅನ್ನುವಂಥದ್ದು ಅವರ ಅಭಿಮತ. These are all some of the methods of teaching according to the naturalist. Okay, let me see what is the role of teacher in the naturalism. This is another important points regarding to the naturalist. That's why this is a very very important one, the naturalism according to the naturalist. ಪ್ರಕೃತಿವಾದಿಗಳ ಪ್ರಕಾರ ಶಿಸ್ತು ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಆ ಶಿಕ್ಷಕನ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡೋಣ. ಇದು ಮುಂದೆ ಬಂದಿದೆ, ಅದನ್ನು ಚರ್ಚೆ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಕೃತಿವಾದ ಮತ್ತು ಶಿಕ್ಷಕ. ದ ಎಜುಕೇಟರ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಯಾವುದೇ ಕಾರಣಕ್ಕೂ ಶಿಕ್ಷಕ ತನ್ನ ದಾರಿಯಲ್ಲಿ ಅಥವಾ ವಿದ್ಯಾರ್ಥಿಯ ಕಲಿಕೆಯಲ್ಲಿ ಆತ ಮಧ್ಯಪ್ರವೇಶ ಮಾಡಬಾರದು. ಇಟ್ ಶುಡ್ ನಾಟ್ ಇಂಪೋಸ್ ಐಡಿಯಾಸ್ ಆರ್ ಹಿಮ್. ಅವನು ಬಲವಂತವಾಗಿ ಯಾವುದೇ ಒತ್ತಡಗಳನ್ನು, ಯಾವುದೇ ರೀತಿಯಾಗಿರುವಂಥ ಅಂಶಗಳನ್ನು ಬಲವಂತವಾಗಿ ಅವರ ಮೇಲೆ ಹೇರುವಂಥ ಪ್ರಯತ್ನ ಮಾಡಬಾರದು. ಇದನ್ನೇ ಕಲಿಬೇಕು, ಇದೇ ಮಾಡಿ ನೀನು ಬಲವಂತವಾಗಿ ಕಲಿಸಬಾರದು. ಹಿ ಈಸ್ ಓನ್ಲಿ ಟು ಹೆಲ್ಪ್ ದ ಚೈಲ್ಡ್ ಇನ್ ದ ಡಿಸ್ಕವರಿ ಆಫ್ ಟ್ರೂತ್. ಯಾವಾಗ ಸಹಾಯ ಮಾಡಬೇಕು ಅಂದರೆ ಸತ್ಯದ ಅನ್ವೇಷಣೆಯಲ್ಲಿ ಮಗುವನ್ನು ತೊಡಗಿಸಬೇಕು, ಸತ್ಯವನ್ನು ಹುಡುಕುವಂಥ ಪ್ರೇರೇಪಣೆಯನ್ನು ಮಗುವಿಗೆ ಮಾಡಬೇಕು. ಯು ಶುಡ್ ಹ್ಯಾವ್ ಎ ಕ್ರಿಟಿಕಲ್ ಆ್ಯಂಡ್ ಸೈಂಟಿಫಿಕ್ ಬೆಂಟ್ ಆಫ್ ಮೈಂಡ್ ಆ್ಯಂಡ್ ದ ಸುಪ್ರೀಂ ರೆವರೆನ್ಸ್ ಫಾರ್ ಟ್ರೂತ್. ಸಾಮಾನ್ಯವಾಗಿ ವೈಜ್ಞಾನಿಕ ಮನೋಭಾವನೆಯನ್ನು ಆತ ಹೊಂದಿರಬೇಕು ಅನ್ನುವಂಥ ಅಂಶಗಳು. ದ ಎಜುಕೇಟರ್ ಮಸ್ಟ್ ಸಿ ದಟ್ ದ ಚೈಲ್ಡ್ ಡೆವಲಪ್ಸ್ ಫ್ರೀಲಿ. ಸಾಮಾನ್ಯವಾಗಿ ತಾನು ಮುಕ್ತ ವಾತಾವರಣದಲ್ಲೇ ಮಗು ಕಲಿತಾ ಇದೆ ಅನ್ನುವಂಥದ್ದನ್ನೇ ಅವನು ಅನುಭವಿಸುವಂತೆ ಮಾಡಬೇಕು. ಹಿ ಹ್ಯಾಸ್ ಟು ಪ್ರೊವೈಡ್ ದ ಸೂಟಬಲ್ ಆಪರ್ಚುನಿಟೀಸ್ ಆ್ಯಂಡ್ ಕ್ರಿಯೇಟ್ ಕಂಡೀಷನ್ಸ್ ವಿಚ್ ಆರ್ ದ ಕಂಡಸಿವ್ ಟು ದ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ದ ಪ್ಲೇಸ್ ಆಫ್ ದ ಎಜುಕೇಟರ್ ಈಸ್ ನಾಟ್ ಪ್ರೈಮರಿ, ದಟ್ ಸೆಕೆಂಡರಿ. He is an observer of the child's development rather than a giver of information. ಸಾಮಾನ್ಯವಾಗಿ ಮಾಹಿತಿನ ಕೊಡೋದಕ್ಕಿಂತ ಮುಂಚಿತವಾಗಿ ಆತ ತನ್ನ ಪ್ರಯತ್ನವನ್ನು ತಾನು ಮಾಡಬೇಕಾಗತ್ತೆ ಅನ್ನುವಂಥ ಅಂಶಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಓಕೆ, ಶಿಕ್ಷಕ ಇಲ್ಲಿ ಮಕ್ಕಳಿಗೋಸ್ಕರ ತಾನು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಆತ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಅನ್ನುವಂಥದ್ದು ಅವರ ಒಂದು ಹೇಳಿಕೆ ಅಷ್ಟೇ. ಶಿಕ್ಷಕ ಮನಸ್ಸಿನಲ್ಲೇ ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ, ಆ ದೃಷ್ಟಿಯಲ್ಲಿ ಆತನ ಪ್ರಯತ್ನಗಳು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕಾಗುತ್ತೆ. ದಟ್ಸ್ ವೈ ಶಿಕ್ಷಕ ಒಬ್ಬ ಜ್ಞಾನಿಯಂತೆ ಅಥವಾ ಒಬ್ಬ ತತ್ವಜ್ಞಾನಿಯಂತೆ ವರ್ತನೆಯನ್ನು ಮಾಡಿಕೊಳ್ಳದೆ ತಾನು ಕೂಡ ಒಬ್ಬ ಮಗು ಅನ್ನುವ ದೃಷ್ಟಿಯಲ್ಲೇ ಪ್ರಯತ್ನವನ್ನು ಆತ ಮಾಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಆ ಥರದ ಪ್ರಯತ್ನಗಳಿರುತ್ತೆ. ಇಲ್ಲದೆ ಹೋದರೆ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಸ್ವಂತಿಕೆ ಇರಲಿಕ್ಕೆ ಸಾಧ್ಯತೆ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಇವತ್ತು ಶಿಕ್ಷಣ ನೀಡೋದಕ್ಕಿಂತ ಮುನ್ನ ನಾನು ಯಾರಿಗೆ ಬೋಧನೆ ಮಾಡುತ್ತಿದ್ದೇನೆ, ಅವರ ವಯಸ್ಸು, ಆಸಕ್ತಿ, ಅಭಿರುಚಿ ಏನು, ಅವರು ಏನನ್ನು ಕಲಿಯಲು ಬಯಸ್ತಾರೆ, ನಾನು ಏನನ್ನು ಹೇಳ್ತಾ ಇದ್ದೇನೆ ಎಂಬುದು ಸಂಪೂರ್ಣ ಅರಿವು ಅವನಿಗಿರಬೇಕು. ಈ ಶುಡ್ ನೋ ಅಬೌಟ್ ಚೈಲ್ಡ್ ಸೈಕಾಲಜಿ. ಮಗುವಿನ ಮನೋಜ್ಞಾನವನ್ನು ಅರಿತು ಆತ ಬೋಧನೆಯನ್ನು ಮಾಡಬೇಕು. ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೀತಿಯಿಂದ ಮೈದಡವಿ ಬೋಧಿಸಬೇಕು. ಮಕ್ಕಳ ಗುಣವಿಶೇಷಗಳು ಮತ್ತು ಆಸಕ್ತಿಗಳನ್ನು ಗಮನಿಸಿ ಬೋಧನಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಒಬ್ಬ ವೀಕ್ಷಕನಾಗಿ ಕಾರ್ಯನಿರ್ವಹಿಸೋದು ಅವನ ಕೆಲಸ ಆಗುತ್ತೆ. ಮಗು ತನ್ನ ವಿಕಾಸವನ್ನು ತಾನೇ ಕಂಡುಕೊಳ್ಳುವ ರೀತಿಯಲ್ಲಿ ಶಿಕ್ಷಕನು ಮಾರ್ಗದರ್ಶನವನ್ನು ನೀಡಬೇಕು. ಹೀಗೆ ಹಲವಾರು ದೃಷ್ಟಿಯಲ್ಲಿ ಮಗುವನ್ನು ಒಬ್ಬ ಶಿಕ್ಷಕ ಅಥವಾ ಒಬ್ಬ ಮಾರ್ಗದರ್ಶಕನಂತೆ ಆತ ಕೆಲಸವನ್ನು ಮಾಡಿದಾಗ ಅತಿ ಮುಖ್ಯವಾದ ಅಂಶದಲ್ಲಿ ಆ ವ್ಯಕ್ತಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ.
These are all some the major concept regarding to the role of the teacher. The role of the teacher in the ಎಜುಕೇಷನಲ್ ಪ್ರೋಸೆಸ್. ಶಿಕ್ಷಕನ ಪಾತ್ರ ಇದಾಗುತ್ತೆ. ಈ ಥರದ ಹಿನ್ನೆಲೆಯಲ್ಲಿ ಶಿಕ್ಷಕ ತನ್ನ ಕೆಲಸವನ್ನು ತಾನು ಮಾಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಯತ್ನಗಳೇ, ನಾನು ಹೇಳಿದ ಹಾಗೇನೆ. ದ ರೋಲ್ ಆಫ್ ದಟ್ ಎಜುಕೇಟರ್ ಇಸ್ ದಟ್ ಅ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್. ಎಲ್ಲರೂ ಕೂಡ ಹೇಳುವಂತೆ ಒಬ್ಬ ಶಿಕ್ಷಕ ಸ್ನೇಹಿತ, ಮಾರ್ಗದರ್ಶಕ ಆಗಿರಬೇಕು, ತತ್ವಜ್ಞಾನಿ ಆಗಿರಬೇಕು. ಹಾಗಾಗಿ ರೂಸೋ, ಪಿಥೆ, ಮಾಂಟೆಸರಿ and Ross are in favor of the non-intervention of the teacher in the education of the child. ಹಾಗಾಗಿ ಅವರೆಲ್ಲ ಸಜೆಸ್ಟ್ ಮಾಡೋದಷ್ಟೇ, ದಯವಿಟ್ಟು ಮಗು ಕಲಿತಾ ಇದೆ ಅಂದರೆ ಅದರಲ್ಲಿ ಮಧ್ಯ ಪ್ರವೇಶಿಸಬೇಡಿ. ಲೆಟ್ ಹಿಮ್ ಫ್ರೀ. ಏನು ಕಲಿತಾನೋ ಕಲೀಲಿ ಫಸ್ಟ್. ಲೆಟ್ ಹಿಮ್ ಫ್ರೀ ಟು ಲರ್ನ್. ಟೀಚರ್ ಹ್ಯಾಸ್ ಓನ್ಲಿ ಟು ಸೆಟ್ ದ ಸ್ಟೇಜ್, ಸಪ್ಲೈ ದ ಮೆಟೀರಿಯಲ್ಸ್ ಆ್ಯಂಡ್ ಆಪರ್ಚುನಿಟೀಸ್, provide an ideal environment and create the conditions conducive to natural environment. ಸಾಮಾನ್ಯವಾಗಿ ನಿಮ್ಮ ಕೆಲಸ ಏನಾಗಬೇಕು, ಮಗು ಏನನ್ನು ಕೇಳ್ತಾ ಇದೆ ಅದನ್ನು ಒದಗಿಸ್ಕೊಡಿ, ಕಲಿಯುವ ವಾತಾವರಣ ಸೃಷ್ಟಿ ಮಾಡಿಕೊಡಿ, ಅದನ್ನು ಅಬ್ಸರ್ವ್ ಮಾಡಿ ಏನು ಕಲಿತಾ ಇದೆ ಅಂತೇಳಿ ಅವಕಾಶಗಳನ್ನು ಒದಗಿಸ್ಕೊಡಿ ಕಲಿಯೋದಕ್ಕೆ. ಅದು ಶಿಕ್ಷಕನ ಕೆಲಸ ಆಗಬೇಕು ಎಂದು ಇವರ ಅಭಿಪ್ರಾಯ. ಓಕೆ, ಲೆಟ್ ಅಸ್ ಸಿ ದ ನ್ಯಾಚುರಲಿಸಮ್ ಆ್ಯಂಡ್ ದ ಡಿಸಿಪ್ಲಿನ್. Naturalism and discipline. This is the last point regarding to the naturalism concept. For harmonious development of the child, he should be given freedom to plan his own activities. But this freedom means the individual freedom and not social freedom. ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ, ಮಗು ಸ್ವತಂತ್ರವಾಗಿ ಕಲಿಬೇಕು, ಬೆಳಿಬೇಕು ಅಂದರೆ ಸ್ವಾತಂತ್ರ್ಯವನ್ನು ಕೊಡಿ. ಸ್ವಾತಂತ್ರ್ಯ ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಅಲ್ಲ, ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಿ. ಫ್ರೀಡಮ್ ಮೀನ್ಸ್ ದ ಇಂಡಿವಿಜುವಲ್ ಫ್ರೀಡಮ್, ನಾಟ್ ಸೋಷಿಯಲ್ ಫ್ರೀಡಮ್. ವೈಯಕ್ತಿಕ ಸ್ವಾತಂತ್ರ್ಯ ಕೊಟ್ಟಾಗ ತನ್ನ ಸ್ವಸಾಮರ್ಥ್ಯದ ಅರಿವನ್ನು ಮಗು ಮಾಡಿಕೊಳ್ಳುತ್ತೆ. ಹಾಗಾಗಿ ಅಷ್ಟು ದೃಷ್ಟಿಯಲ್ಲಿ ಸ್ವಾತಂತ್ರ್ಯವನ್ನು ಕೊಡಬೇಕು. To regulate the school, society, government is required, but it must be self-government. ಶಾಲೆಯಲ್ಲಿ ಸ್ವಯಂ ಸರ್ಕಾರ ರಚನೆ ಮಾಡಿಕೊಂಡು ಆಡಳಿತ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ಅದಕ್ಕೆ ದ ಫಾರ್ಮೇಷನ್ ಆಫ್ ದ ಯೂನಿಯನ್, ಸ್ಟೂಡೆಂಟ್ ಯೂನಿಯನ್ ಫಾರ್ಮೇಷನ್ ಆಗುತ್ತಲ್ಲ, ದಟ್ ಈಸ್ ದ ಗುಡ್ ಎಕ್ಸಾಂಪಲ್ ಫಾರ್ ದ ಇಂಡಿವಿಜುವಲ್ ಫ್ರೀಡಮ್. ದ ಓನ್ಲಿ ಡಿಸಿಪ್ಲಿನ್ ಟು ಬಿ ಅಪ್ಲೈಡ್ ಇಸ್ ದಿ ಡಿಸಿಪ್ಲಿನ್ ಆಫ್ ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್. ಮಗುಗೆ ಪ್ರಕೃತಿಯಿಂದ ದೊರೆಯುವಂಥ ಅನುಭವಗಳು ಅವನಿಗೆ ಶಿಸ್ತನ್ನು ಕಲಿಸ್ಬೇಕು. ಮಗು ಹೊರಗಡೆ ಹೋಗಿ ಅನುಭವಿಸ್ಕೊಂಡ ಮೇಲೆ ಹೆಚ್ಚು ಕಲಿಯುತ್ತೆ. ನಾವು ಹೇಳ್ತೀವಿ, ನಾನು ಹೇಳಿದ್ರೆ ಕೇಳಿಲ್ವಲ್ಲ, ಈಗ ನಿನಗೆ ಇನ್ಸಿಡೆಂಟ್ ಆದಮೇಲೆ ಗೊತ್ತಾಯ್ತಲ್ಲ. ಓಕೆ, ನ್ಯಾಚುರಲ್ ಸೀಕ್ವೆನ್ಸಸ್. ಸ್ವಾಭಾವಿಕವಾಗಿ ಮಗುವಿಗೆ ಅನುಭವ ಆದಾಗ ಮಗು ತನ್ನ ಶಿಸ್ತನ್ನು ರೂಢಿಸ್ಕೊಳ್ಳುತ್ತೆ. ದ ಚೈಲ್ಡ್ ಶುಡ್ ಬಿ ಲೆಫ್ಟ್ ಪರ್ಫೆಕ್ಟ್ಲಿ ಫ್ರೀ ಟು ಆ್ಯಕ್ಟ್ in any way he likes and then face the consequences of his actions. Children should be the gifted ones. ಸಾಮಾನ್ಯವಾಗಿ ಅವರೆಲ್ಲರೂ ಕೂಡ ಆ ದೃಷ್ಟಿಯಲ್ಲೇ ಪ್ರಯತ್ನವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳು ಇರಬೇಕು. ಓಕೆ, ದೆನ್ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಎಜುಕೇಷನ್? ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಎಜುಕೇಷನ್ ಆಫ್ ದಿ ನ್ಯಾಚುರಲಿಸ್ಟ್? ಹಾಗಾದರೆ ನಿಸರ್ಗವಾದ ಏನು ಕೊಡುಗೆಗಳನ್ನು ಕೊಟ್ಟಿದೆ? ದಿಸ್ ಆರ್ ಆಲ್ ಸಮ್ ಆಫ್ ದ ಮೇಜರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ನ್ಯಾಚುರಲಿಸ್ಟ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಪರಿಸರಕ್ಕೆ ಬನ್ನಿ ಅಂತ ಹೇಳಿದೆ, ಮಗುವಿನ ಮೂಲ ಅಗತ್ಯತೆಗಳನ್ನು ಪೂರೈಸಿ ಅಂತ ಹೇಳುತ್ತೆ, ಶಿಶು ಕೇಂದ್ರಿತ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳುತ್ತೆ, ಮಗುವಿಗೆ ಸ್ವಾತಂತ್ರ್ಯವನ್ನು ಕೊಡಿ ಅಂತ ಹೇಳುತ್ತೆ, ಜ್ಞಾನೇಂದ್ರಿಯಗಳಿಗೆ ತರಬೇತಿ ಕೊಡಿ ಅಂತ ಹೇಳುತ್ತೆ, ಮತ್ತು ಶಿಕ್ಷಕ ಎರಡನೇ ಸ್ಥಾನದಲ್ಲಿರಬೇಕು, ಮುಖ್ಯ ಸ್ಥಾನದಲ್ಲಿ ವಿಧಾನಗಳಿರಬೇಕು ಅಂತ ಹೇಳುತ್ತೆ, ಅಥವಾ ಮಗು ಇರಬೇಕು ಅಂತ ಹೇಳುತ್ತೆ, ಆನಂತರದಲ್ಲಿ ಶಿಕ್ಷಕ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಇವೆಲ್ಲ ಅಂಶಗಳನ್ನು ಕೂಡ ನಾವು ನೋಡ್ತೇವೆ, ಗಮನಿಸ್ತೇವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದಿ naturalism. The concept of the naturalism, in that
we have discussed about the meaning of the naturalism, the concept of the naturalism, and also the definitions of the naturalism and the aims of the education according to naturalism and the methods of teaching according to the naturalism, and also what is the role of teacher in the naturalism. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ತತ್ವಶಾಸ್ತ್ರದ ಅತಿ ಮುಖ್ಯ ಸಿದ್ಧಾಂತವಾಗಿರುವಂತಹ ನಿಸರ್ಗವಾದದ ಅರ್ಥ, ವ್ಯಾಖ್ಯೆಗಳು, ತತ್ವಗಳು, ನಿಸರ್ಗವಾದದ ಪ್ರಕಾರ ಶಿಕ್ಷಣದ ಗುರಿಗಳು, ನಿಸರ್ಗವಾದದ ಪ್ರಕಾರ ಪಠ್ಯಕ್ರಮ, ನಿಸರ್ಗವಾದದ ಪ್ರಕಾರ ಪಠ್ಯಕ್ರಮ ಹಾಗೂ ನಿಸರ್ಗವಾದದ ಪ್ರಕಾರ ಶಿಕ್ಷಕನ ಪಾತ್ರ ಹೇಗಿರಬೇಕು ಎಂಬ ಅಂಶಗಳನ್ನು ನಾವು ತಿಳಿದುಕೊಂಡೆವು. ಸಾಮಾನ್ಯವಾಗಿ ಇವೆಲ್ಲ ಅಂಶಗಳು ಅದರಲ್ಲೇ ಬರುವಂತಹ ಅಂಶಗಳೇ. ಆ ಹಿನ್ನೆಲೆಯಲ್ಲಿ ಅದನ್ನು ನಾವು ಚರ್ಚೆಯನ್ನು ಈಗಾಗಲೇ ಮಾಡಿದ್ದೇವೆ. ಅದರ ಜೊತೆ ಸಾಮಾನ್ಯವಾದ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಒಂದು ಮುಖ್ಯ ಅಂಶವಾಗಿರುವಂಥದ್ದು ನಿಸರ್ಗವಾದ ಮತ್ತು ಪಠ್ಯಕ್ರಮದಲ್ಲಿ ಯಾವ ಅಂಶಗಳು ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಇದರಲ್ಲಿ ಸ್ವಲ್ಪ ನಾನು ವಿವರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದೊಂದು ನಿಮಗೆ ಐ ಥಿಂಕ್ ಮರೆತೆ ಅನಿಸುತ್ತೆ. ಸಾಮಾನ್ಯವಾಗಿ ನಿಸರ್ಗವಾದ ಮತ್ತು ಪಠ್ಯಕ್ರಮದಲ್ಲಿ ನ್ಯಾಚುರಲಿಸ್ಟ್ ಸ್ಟ್ರಾಂಗ್ಲಿ ಅಡ್ವೊಕೇಟ್ ಇನ್ಕ್ಲೂಷನ್ ಆಫ್ ದ ನ್ಯಾಚುರಲ್ ಸೈನ್ಸಸ್ ಸಚ್ ಆಸ್ ದ ಫಿಸಿಕ್ಸ್, ಕೆಮಿಸ್ಟ್ರಿ, ಜುವಾಲಜಿ, ಬಾಟನಿ ಇನ್ ದ ಕರಿಕ್ಯುಲಮ್ ಅಂತ ಹೇಳ್ತಾರೆ ಅವರು. ಸ್ವಾಭಾವಿಕ ವಿಜ್ಞಾನಗಳಿರಬೇಕು ಪಠ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ಇನ್ಕ್ಲೂಷನ್ ಆಫ್ ಹಿಸ್ಟ್ರಿ ಇನ್ ದ ಕರಿಕ್ಯುಲಮ್ ಆಸ್ ಇಟ್ ದ ಡೀಲ್ಸ್ ವಿತ್ ದ ಕಲ್ಚರಲ್ ಹೆರಿಟೇಜ್ ಆಫ್ ದ ರೇಸ್. ಇತಿಹಾಸನೂ ಕೂಡ ಪಠ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಇರಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ದೆನ್ ಸ್ಪಿರಿಚುಯಾಲಿಸಮ್, ಆಧ್ಯಾತ್ಮವಾದನೂ ಕೂಡ ಹೇಳ್ತಾರೆ. ಸ್ವಲ್ಪ ಅಂದರೆ ಅದೇ ಮುಖ್ಯ ಆಗಬಾರ್ದು, ಆಧ್ಯಾತ್ಮವಾದ ಇರಬೇಕು ಅಂತ ಹೇಳ್ತಾರೆ. ಅಥವಾ ಧಾರ್ಮಿಕ ಶಿಕ್ಷಣನೂ ಕೂಡ ಕೊಡಬೇಕು ಪಠ್ಯಕ್ರಮದಲ್ಲಿ. ಯಾಕಂದರೆ ದ ರಿಲಿಜನ್ ಈಸ್ ಜಸ್ಟ್ ಲೈಕ್ ಎ ಸೈನ್ಸ್, ಹಾಗಾಗಿ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಾರೆ. ಮತ್ತು ಆಕ್ಟಿವಿಟೀಸ್ ಲೈಕ್ ರನ್ನಿಂಗ್, ಜಂಪಿಂಗ್, ಕ್ಲೈಂಬಿಂಗ್, ಸಿಂಗಿಂಗ್ ಇವೆಲ್ಲವೂ ಕೂಡ ಇರಬೇಕು ಅನ್ನೋಂಥದ್ದು ಅವರ ಒಂದು ವಾದನ ಕೂಡ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಅಂಶಗಳು ಕೂಡ ಮಕ್ಕಳು ಕಲಿತಾ ಇದ್ದಾರೆ. ಅದರ ಜೊತೆಗೆ ಅಗ್ರಿಕಲ್ಚರ್ ಆ್ಯಂಡ್ ಕಾರ್ಪೆಂಟರಿ ವಿಲ್ ಬಿ ಇಂಟ್ರೊಡ್ಯೂಸ್ಡ್. ಆಮೇಲೆ ಕೃಷಿಯನ್ನು ಕಲಿಸುವಂಥದ್ದು ಮಕ್ಕಳಿಗೆ, ಆಮೇಲೆ ಕಾರ್ಪೆಂಟರಿ ವರ್ಕ್ಸ್ಗಳನ್ನು ಕಲಿಸುವಂಥ ಪ್ರಯತ್ನ ಕೂಡ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಥಿಯರಿ ಆಫ್ ದಿ ನ್ಯಾಚುರಲಿಸಮ್.